ಹೇಗೆ ದೇವಸ್ಥಾನದಿಂದ ಎಷ್ಟು ಪರ್ಸೆಂಟ್ ಬರಬೇಕು ಅಂದಾಗ ಆ ಒಂದು ಹಣ ಬಂದಿದ್ರೆ ಇವತ್ತು ದಿವಸ ವರ್ಷಕ್ಕೆ 1,000 ಜನ ಅಷ್ಟೇ ಮನೆಗಳು 1,000 ದೇವಸ್ಥಾನ ಪ್ರತಿ ವರ್ಷ 1,000 ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಕ್ಕೆ ಒಂದು ವ್ಯವಸ್ಥೆಗಳು ರಾಜ್ಯಪಾಲರು ಸೈನ್ ಹಾಕಿಲ್ಲ. ಅದು ರಾಷ್ಟ್ರಪತಿ ಅವರ ಅನುದಾನದಲ್ಲಿದೆ, ಅದಿನ್ನೂ ಬಂದಿಲ್ಲ. ಈ ರೀತಿ ಮಾಡಿದಂಥ ನಮ್ಮ ರಾಮಲಿಂಗಾರೆಡ್ಡಿ ಅವರಿಗೆ ಮತ್ತು ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅಭಿನಂದನಾರ್ಹವನ್ನು ಮಾಡಬೇಕಾಗುತ್ತದೆ. ಹಾಗೆ ಡಿ ಕೆ ಶಿವಕುಮಾರ್ ಅವರು ಅಭಿನಂದನಾರ್ಹವನ್ನು ಆ ವ್ಯಕ್ತಿಗಿಂತ ಹೇಳೋದು ಬೇಡ. ಹಾಗೆ ನಮ್ಮ ರಾಮಲಿಂಗಾರೆಡ್ಡಿ ಅವರಿಗೆ ಇಷ್ಟೆಲ್ಲ ಮಾಡಿದ್ದಾರೆ ಮತ್ತು ನಮಗೆ ಇನ್ನೂ ಹಲವಾರು ಆದೇಶಗಳನ್ನು ಮಾಡೋದಕ್ಕೆ ನಾವು ಕಳೆದ ಬಾರಿ ಪ್ರೆಸ್ ಮೀಟಲ್ಲಿ ಅವರಿಗೆ ಮುದ್ರಾಂಗಣೆ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಾದರೂ ನಾವು ಅವರಿಗೆ ಮಾತಾಡ್ತೀವಿ. ಮುಖ್ಯಮಂತ್ರಿಗಳು ಆಯ್ತು ಒಪ್ಕೊಂಡಿದ್ದಾರೆ, ಇವತ್ತೇನು ಮಾಡ್ತಾರೆ ಗೊತ್ತಿಲ್ಲ. ಹಾಗೆ ನಮ್ಮ ಅನೇಕ ಬೇಡಿಕೆಗಳನ್ನು ಈಡೇರಿಸಿದ ಮುಂದೆ ಅವರೇ ಮುಂದಾಯಿಸಿದ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾರೆ ಅಂತ ನಾವೊಂದು ಆಶಾಭಾವನೆಯಿಂದ ಇದ್ದೀವಿ. ಅದರಿಂದ ನಾವು ಈ ಒಂದು ಸಂದರ್ಭದಲ್ಲಿ 5ನೇ ತಾರೀಕು ಅಂಬೇಡ್ಕರ್ ಭವನ ಬಸವನಗರದಲ್ಲಿ ಒಂದು 2,000ಕ್ಕೂ ಅಧಿಕ ಅರ್ಚಕರು ಸೇರಿ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ.